ನಮಸ್ತೆ ಚಂದ್ರಾಯಪಟ್ಟಣದಲ್ಲಿ 2018 ಅಂದರೆ ಕೊರೋನಾ ಬರೋದಕ್ಕಿಂತ ಮುಂಚೆ ಬರಗಾಲ ಬಂದಿತ್ತು. ಮತ್ತು ಬರಗಾಲ ನಂತರ ಕೊರೋನಾ ಬಂತು. 8 ವರ್ಷಗಳಿಂದ ಚಂದ್ರಾಯಪಟ್ಟಣದಲ್ಲಿ ಜಾತ್ರೆ ನಡೆದಿಲ್ಲ. ಈ ವರ್ಷ ಜಾತ್ರೆ ನಡೀತಾ ಇದೆ. ಚಂದ್ರಾಯಪಟ್ಟಣದ ಶಾಸಕರಾದ CN ಬಾಲಕೃಷ್ಣ ಅವರು ಮತ್ತು ಪುರಸಭೆ ಅಧ್ಯಕ್ಷರಾದ ಬನಶಂಕರಿ ರಘು ಅವರು ಮತ್ತು ಪುರಸಭೆ ಎಲ್ಲ ಆಡಳಿತ ಮಂಡಳಿ ಇವರೆಲ್ಲರೂ ಸಹ ಸೇರಿ ಒಂದು ಸಭೆ ಮಾಡಿ ಈ ವರ್ಷದಿಂದ ಚಂದ್ರಮೌಳೇಶ್ವರ ರಾಸುಗಳ ಮತ್ತು ದನಗಳ ಜಾತ್ರೆನ ಮಾಡಬೇಕು ಅಂತ ಪುರಸಭೆ ನಿರ್ಣಯನ ತಗೊಂತು. ಈ ನಿರ್ಣಯ ತಗೊಂಡಂಥ ಫಲವಾಗಿ ಈ ತಿಂಗಳು 7ನೇ ತಾರೀಕಿಂದ 13ನೇ ತಾರೀಕಿನ ತನಕ ಚಂದ್ರಾಯಪಟ್ಟಣದ APMC ಆವರಣದಲ್ಲಿ ಚಂದ್ರಾಯಪಟ್ಟಣ ಇರ್ಬೋದು, ಪಕ್ಕದ ಕೇರ್ಪೇಟೆ ತಾಲೂಕು ಇರ್ಬೋದು, ಟಿಪ್ಪೂರು ತಾಲೂಕು ಇರ್ಬೋದು, ತುರುವೇಕೆರೆ ತಾಲೂಕು ಇರ್ಬೋದು, ನಾಗಮಂಗಲ ತಾಲೂಕು ಇರ್ಬೋದು, ಈ ಕಡೆ ಹಾಸನ ತಾಲೂಕು ಇರ್ಬೋದು, ಹೀಗೆ ಪ್ರತಿ ತಾಲೂಕಿನಿಂದಲೂ ಸಹ ರಾಸುಗಳು ಬರ್ತಾ ಇದ್ದಾವೆ. ಅಂದರೆ ಈ ಹಿಂದೆ 8 ವರ್ಷಕ್ಕಿಂತ ಹಿಂದೆ ಹೋಲಿಸ್ಕೊಂಡ್ರೆ ಕಡಿಮೆ ರಾಸುಗಳಿದ್ದಾವೆ. ಇದು ಪ್ರಥಮ ವರ್ಷ ಆದ್ದರಿಂದ ಪರವಾಗಿಲ್ಲ ಅನ್ನಿಸ್ತಾ ಇದೆ. ಮುಂದಿನ ವರ್ಷ ಅತಿ ಹೆಚ್ಚು ರಾಸುಗಳು ಬರುವಂಥ ನಿರೀಕ್ಷೆ ಇದೆ. ಚಂದ್ರಾಯಪಟ್ಟಣದ ಮಹಾಜನತೆ ಅಂದರೆ ಇಲ್ಲಿ ಸಿಟಿಲಿರೋಂಥವ್ರು ಯಾರೂ ಸಹ ನಮ್ಮ ದೇಶೀಯ ತಳಿಗಳನ್ನು ನೋಡಿಲ್ಲ. ಅವರೆಲ್ಲ ಬಂದು ಈ ರಾಸುಗಳನ್ನ ನೋಡಿ ಸಂಭ್ರಮಿಸಬೇಕು. ಮತ್ತು ಇಲ್ಲಿ ಅಕ್ಕಪಕ್ಕದ ಎಲ್ಲ ಗ್ರಾಮದ ರೈತರು ಬಂದು ರಾಸುಗಳನ್ನ ಕೊಳ್ಳೋದಾಗಲಿ, ಪ್ರದರ್ಶನ ಮಾಡೋದಾಗಲಿ, ಮಾರೋದಾಗಲಿ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೇನೆ. ಜೈ ಹಿಂದ್. ಬನ್ನಿ ಮುಂದೆ. ಮುಂಚಿನಿಂದ ಕಷ್ಟ.